ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಒಂದು ಗಾಡಿ ತಗೊಂಡಿದ್ದಾನೆ ಗುರು. ಈ ಗಾಡಿ ತಗೊಳಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದೀನಿ ಏನು ಅನ್ನೋದು ನನಗಷ್ಟೇ ಗೊತ್ತಿದೆ. 2,000 ಬಿಲ್ ಮಾಡಿದ್ದಾರೆ ಗುರು. ಕ್ಲಚ್ ಹಿಡ್ಕೊಂಡು ಸೆಲ್ಫ್ ಮಾಡಷ್ಟೆ, ರೈಸ್ ಮಾಡಬೇಡ. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಫೈನಲಿ ಶೋರೂಮ್ ಹತ್ರ ಬಂದ್ವಿ. ಇಲ್ಲಿದೆ ನೋಡಿ ಗುರು ಜಾವಾ ಶೋರೂಮ್. ನಾನು ಬುಕ್ ಮಾಡಿರೋದು ಅದೇ, ಬಟ್ ಆ ಕಲರಲ್ಲ, ಕಲರ್ ಬೇರೆ ಇದೆ. ಥಿಂಕ್ ಯಾರು ಇಲ್ಲ ಅನಿಸುತ್ತೆ. ಅಲ್ಲಿದೆ ನೋಡಿ ಕಲರದ್ದು ಬೈಕ್. ಇದನ್ನೇ ಗುರು ಬುಕ್ ಮಾಡಿರೋದು. ಆಯ್ತು ಸರ್. ಹಾಂ ಬರ್ತಿದ್ದಾರೆ, ಟ್ರೈನ್ ಇದೆ. ಎಲ್ಲ ಕ್ಲಿಯರ್ ಆಗಿದೆಯಾ? ಹಾಂ ಸರಿ ಮಾಡಿ, ಅವರು ಬರೋಷ್ಟರಲ್ಲಿ. ಎಷ್ಟೊತ್ತಾಗುತ್ತೆ ಅಂತ ಬರೋಕ್ಕೆ? ಹಾಂ ಅವ್ರು ಬಂದಾಗ ಅವ್ರದ್ದು ಏನು ಪ್ರೋಸೆಸ್ ಇದೆ ಮೇಡಮ್ ಅವ್ರದ್ದು? ನಿಮ್ಮದೆಲ್ಲ ಕ್ಲಿಯರ್ ಆಗಿದೆಯಲ್ಲ? ಅಷ್ಟೇ. ಬೇರೆ ಗಾಡಿ ಸೇಲ್ ಆದ್ವಾ? ಮೊನ್ನೆ ಒಂದು ಹೋಗೈತ್ರಿ, ಈಗ ಇವತ್ತು ನಾಳೆನೇ ಹೇಳಿದ್ರು. ಏನೋ ಹಚ್ಕೊಂಡಂಗಿದೆವಲ್ಲ. ಇದರ ಮೇನ್ ಪ್ರಾಬ್ಲಮ್ ಈ ಟ್ಯಾಂಕ್ ಶೇಕ್ ಆಗುತ್ತೆ. ಇದು ಏನಕ್ಕಂತಂಗೆ ಜಾಸ್ತಿ ವಿಡಿಯೋಸಲ್ಲಿ ನೋಡಿದೆ, ಟ್ಯಾಂಕ್ ಆಗೋದೇ ಟ್ಯಾಂಕ್ ಇದರಲ್ಲಿ ಶೇಕ್ ಆಗುತ್ತೆ. ಆಲ್ಮೋಸ್ಟ್ ಈಗ ಬೈಕ್ ಜಾವದಲ್ಲಿ ಇರೋದು ಎಲ್ಲದೂ ಅದೇ. ಅದೇ ಮೇನ್ ಪ್ರಾಬ್ಲಮ್ ಅದರಲ್ಲಿ, ಅದೊಂದೇ ಫಾಲ್ಟ್ ಇರೋದು. ಬಟ್ ಫಿಟ್ ಮಾಡೋಕ್ಕೆ ಬರುತ್ತಾ ಅಂತ ಇದು? ಈ ಶೋರೂಮಲ್ಲಿ ಕೊಡೋ ಮಿರರ್ ಇದು. ಹಾಂ, ಗಾಡಿ ಇಷ್ಟೇ, ಇದೊಂದು ಸೇರಿಸಿ ಇಷ್ಟು ಕೊಡ್ತಾರಲ್ಲ, ಇಷ್ಟೇ ಅಲ್ಲ ಬರೋದು ಗಾಡೀಲಿ? ಅವರು ಮೇಡಮ್ ಅವ್ರು ಬಂದರೆ ಸ್ವಲ್ಪ ಪ್ರೋಸೆಸ್ಗಳಿದ್ದಾವೆ, ಪ್ರೋಸೆಸ್ಸೆಲ್ಲ ಮುಗಿಸಿದ್ರೆ ಮುಗೀತು ಗುರು. ನಾನು ಗಾಡಿಗೆ ಡೆಲಿವರಿ ತೊಗೊಂಡು ಹೋಗ್ತಾ ಇರೋದೆ. ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಗಳಿದ್ರು ನಗ್ನಗ್ತಾ ಮೂವ್ ಆನ್ ಆಗಬೇಕಂತೆ ಅಷ್ಟೇ. ಮಿರರ್ ನೋಡ್ಕೊಂಡಾಗ ನನಗೆ ಇಷ್ಟೇ ಅನಿಸೋದು, ಏನೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡೋಣ, ಇಷ್ಟೇ ಜೀವನ ಅಷ್ಟೇ ನನಗೆ ಅನ್ಸೋದು. ಈಗಲಾದ್ರೂ ಮನಸ್ಸಲ್ಲಿ ಅದೇ ಫೀಲ್ ಆಗ್ತಿರೋದು, ಏನೇ ಬಂದರೂ ಫೇಸ್ ಮಾಡೋಣ ಅಷ್ಟೇ. ಎಷ್ಟು ಚೆನ್ನಾಗಿ ಅನಿಸ್ತದಾರಲ್ಲ ನಮ್ಮ ದುಡ್ಡು. ಅಷ್ಟು ದುಡ್ಡು ಕೊಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ. ಅವ್ರದ್ದೇ ಮತ್ತು ದುಡ್ಡು. ಅವ್ರ ಗಾಡಿ ನಿಂದಾಗುತ್ತಲ್ಲ. ಸಿವಿಲ್ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮ್ಮ ಫ್ರೆಂಡ್ ಬೋಳಿ ಮಗ ಕೇಳ್ದ ಅಂತೇಳಿ ಎಂಪಾಕೆಟ್ಟು, ಬ್ರಾಂಚು, ಸ್ಲೈಸ್ ಅಂತೇಳಿ ಕೊಟ್ಟುಬಿಟ್ಟೆ ನಾನು. ಸಿಗ್ನೇಚರ್ ಮಾಡಿ ನೋಡಿ. ಇವಾಗ ನಾನು ಸಿವಿಲ್ ಇಲ್ಲ. ಸಿವಿಲ್ ಇಲ್ಲದೆ ಇರೋಕ್ಕೆ ಚಿಕ್ಕಮಂಗ್ಳೂರಿಂತ ನಮ್ಮ ಅಣ್ಣನ ಕರೆಸೋ ಪರಿಸ್ಥಿತಿ ಆಯ್ತು ನೋಡಿ. ನೀವು ಹಂಗೆ ನಿಮ್ಮ ಫ್ರೆಂಡ್ ಇವನು ಕೇಳ್ದೆ ಅಂತೇಳಿ ಎಂಪಾಕೆಟ್ಟು, ಬ್ರಾಂಚಿಗೆ ಅಂತ, ಲೋನಿಗೆ ಅಂತ ಕೊಟ್ಬಿಟ್ರೆ ನೀವು ಹೆಂಗೆ ಆಗ್ತೀರಿ ನೋಡಿ. ಅದಕ್ಕೆ ಯಾರು ಕೊಡೋಕೆ ಹೋಗಬೇಡಿ. ನಾನು ಆದಂಗೆ ಇವತ್ತು. ಅದಕ್ಕೆ ಮನುಷ್ಯನಿಗೆ ಸಿವಿಲ್ ಭಾಳ ಇಂಪಾರ್ಟೆಂಟು. ಫ್ರೆಂಡ್ ಕೇಳ್ದೆ, ಅವ್ನು ಕೇಳ್ದೆ, ಇವ್ನು ಕೇಳ್ದೆ ಅಂತೇಳಿ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮ್ಮ ಸಿವಿಲ್ ಹಾಳು ಮಾಡ್ಕೋಬೇಡಿ. ಇವ್ರದ್ದೇ ಸೈನ್ ಬನ್ನಿ, ಬುಲೆಟ್ದಲ್ಲ ಕೀ. ಸ್ವಲ್ಪ ಜಾತ್ರೆ ಥರ ಇದೆ, ಬ್ಲೂ ಕಲರ್. ಅದು ಜಸ್ಟ್ ಒಂದು ಕಲರಿಗೆ 8,000 ಡಿಫ್ರೆನ್ಸ್ ಇದೆ ಇದರಲ್ಲಿ. ಜಸ್ಟ್ ಇದೊಂದು ಸಿಂಪಲ್ ಮಡ್ಗಾರ್ಡ್ ಹಾಕೋಕ್ಕೆ 2,000 ಬಿಲ್ ಮಾಡಿದ್ದಾರೆ ಗುರು. ಜಸ್ಟ್ ಇದೊಂದು ಏನಿಲ್ಲ, ಇದೊಂದೇ ಕಬ್ಬಣ ಅಷ್ಟೇ, ಅದಕ್ಕೋಸ್ಕರ 2,000 ಬಿಲ್ಲು. ಯಪ್ಪ, ಜಾವ ತೊಗೊಳೋದಲ್ಲ, ಅಷ್ಟು ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ ಗುರು. ಅಷ್ಟು ಈಸಿ ಅಲ್ಲ ಇದು ಮೇಂಟೈನ್ ಮಾಡೋದು. ಬ್ರದರ್ ಬುಕ್ ಮಾಡಿರಿ ನೀವು? ನಾಳೆ ಡೆಲಿವರಿ ಇದೆಯಾ? ಅದೇ ಗೊತ್ತಾಯ್ತು. ಗೋಪ್ರೋ ಇದೆಯಲ್ಲ, ಎಷ್ಟು ಗೋಪ್ರೋ ಸೆಟ್ಟು? ಇದು 40,000. ಕ್ಯಾಮ್ರಾ 40,000. ಇದು DJI Osmo 4. ಹೆಲ್ಮೆಟ್ 8,000. ಮಾತಾಡಿ ಮಾಡ ದುಡ್ಡು ಫೋನ್ ಕೊಡ್ತಿದ್ದೆ. ಇಲ್ಲಿ ಮುಂದೆ ಬಂದು ಮುಂದೆ ಇಟ್ಕೊಂಡು ನಾರ್ಮಲಾಗಿ ಇಟ್ಕೊಳ್ಳಿ. ಅಲ್ಲ, ಅದು ಸ್ಟ್ರೈಟ್ ಗೊತ್ತಾಗಲ್ಲ ಕ್ಯಾಮ್ರಾ, ಅದಕ್ಕೆ ನೋಡ್ಕೊಂಡು ಮಾಡಿ ಅಣ್ಣ.
ರೆಡ್ ಬ್ಲ್ಯಾಕ್ ಏನು ಹೇಳಿದೆ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗರಿಗೂ ಒಂದು ಕನಸಿರುತ್ತೆ ಗುರು, ಸ್ವಂತ ಬೈಕ್ ತಗೋಬೇಕು ಅಂತ. ನನಗೆ ಇವತ್ತು ನನ್ನ ಕನಸು ನನಸಾಗಿದೆ. ಬನ್ನಿ ತೋರಿಸ್ತೀನಿ. ನೀವು ಗಾಡಿ ರನ್ ಮಾಡಲ್ಲ 15 ಗಂಟೆ ನಿಲ್ಲಿಸ್ತೀರಂದಾಗ ಈ ಫ್ಯೂಸ್ ಡಿಸ್ಕನೆಕ್ಟ್ ಮಾಡಿ ನಿಲ್ಲಿಸಿದ್ರೆ ಎರಡು ಹಸಿರು ಕಲರ್ ಏನು ಗ್ರೀನ್ ಇದೆಯಲ್ಲ 30 ನಂಬರ್ ಇವು ಇದನ್ನ ತೆಗೆದು ಈ ಎಂಟಿ ಜಾಗಕ್ಕೆ ಹಾಕೊಂಡ್ರೆ ವೆಹಿಕಲ್ ಸೇಫ್ ಆಗಿ ಶಟ್ ಡೌನ್ ಆಗಿರುತ್ತೆ. ಗಾಡಿ ನಿಲ್ಲಿಸಿದಾಗ ಗಾಡಿ 15 ಗಂಟೆ ಗಾಡಿ ನಿಲ್ಲಿಸೋದು ಇಲ್ಲ. ಇದು ಗಾಡಿ ಡೈಲಿ ನೀವು ರನ್ ಮಾಡ್ತಾ ಇರಬೇಕು. ಬ್ಯಾಟ್ರಿ ರೆಕ್ಟಿಫೈ ಸಿಗ್ತಾ ಇಲ್ಲ ಅಂದ್ರೆ ಬ್ಯಾಟ್ರಿ ಜಲ್ದಿ ಡೆಡ್ ಆಗಿಬಿಡುತ್ತೆ, ಡೌನ್ ಆಗಿಬಿಡ್ತೈತಿ. ಬ್ಯಾಟ್ರಿ ಡೌನ್ ಆದರೆ ನಿಮಗೆ ಸ್ವಲ್ಪ ಇದು ಕ್ಲಿಕ್ಕರ್ ಇರಲ್ಲ ಸ್ಟಾರ್ಟ್ ಮಾಡೋಕ್ಕೆ. ಸೀಟ್ ಲಾಕ್ ಏನಾದ್ರು ಓಪನ್ ಮಾಡೋದು ಗೊತ್ತೈತೆ. ಆಮೇಲೆ ಇಲ್ಲಿ ರೆಡ್ ಲೈಟ್ ಬ್ಯಾಟ್ರಿ ಲೋ ಆದ್ರೆ ಕೂಡ ಇಲ್ಲಿ ರೆಡ್ ಲೈಟ್ ಆನ್ ಆಗುತ್ತೆ. ಕೂಲೆಂಟ್ ಕಮ್ಮಿ ಆದ್ರೂ ಆನ್ ಆಗುತ್ತೆ. ಕೂಲೆಂಟ್ ಕಮ್ಮಿ ಆದಾಗ ಅಕಸ್ಮಾತ್ ಬರ್ತಾ ಐತಿ ಹೋಗ್ತಾ ಇದ್ದಾರೆ ಅಂತಂದ್ರಲ್ಲ, ಟೋಟಲ್ ಆನ್ ಆಗೇ ನಿಂತ್ಕೊಂಡಿದೆ ಅಂದಾಗ ಸರ್ವಿಸಿಗೆ ವಿಸಿಟ್ ಮಾಡಿದ್ರೆ ಅವ್ರು ಟಾಪ್ ಅಪ್ ಮಾಡಿದ್ರೆ ಏನು ಮಾಡಿದ್ರು ಮಾಡ್ಕೊಡ್ತಾರೆ. ಇಂಜಿನ್ ಚೆಕ್ಲೈಟ್ ಆನ್ ಆದ್ರೂ ಕೂಡ ಅಷ್ಟೇ, ಹೋಗ್ತಾ ಐತಿ ಬರ್ತಾ ಐತಿ ಅಂದ್ರೆ ಏನು ತೊಂದರೆ. ಆ ಲೈಟ್ಗಳು ಆನ್ ಹೋಗ್ತಿದ್ರೆ ಬರ್ತಿದ್ರೆ ಏನು ತೊಂದರೆ ಇಲ್ಲ. ಟೋಟಲ್ ಹಿಂಗೆ ಆನ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲೋ ಲೈಟ್ ಅದು ಚೆಕ್ ಲೈಟ್ ಮೇನ್ ಇದೆ, ಇಲ್ಲ ಏನಂತ ಇಲ್ಲ. ಈ ಇಂಜಿನ್ ಚೆಕ್ ಲೈಟ್ ಐತಲ್ಲ ಆನ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ ಅಂದ್ರೆ ಸರ್ವಿಸಿಗೆ ವಿಸಿಟ್ ಮಾಡಿ ಆನ್ ಆಗಿ ನಿಂತಿದ್ರೆ ಅಷ್ಟೇ. ಇಂಜಿನ್ ಚೆಕ್ಲೈಟ್ ಆನ್ ಆಗ್ತಾ ಇದೆ ಅಂದ್ರೆ ಅವ್ರು ಹೇಳ್ತಾರೆ ಬಂದು ಹೋಗಿ ಸರ್, ಅಥವಾ ನೀವು ಹೊಡೀರಿ ಸರ್, ಬಂದಾಗ ನೋಡ್ತೀನಿ ಅಂದರೆ ಅವ್ರ ಮೇಲೆ ಭಾರ ಇರುತ್ತೆ. ಓಕೆನಾ. ಫ್ಯೂಲು 3 ಲೀಟ್ರ್ ಮೇಲಿದ್ರೆ ಮಾತ್ರ ಇದು ಇಂಡಿಕೇಶನ್ ಆಫ್ ಇರುತ್ತೆ. 3 ಲೀಟ್ರ್ ಮೇಲಿದ್ರೆ ಆಫ್ ಇರುತ್ತೆ. 3 ಲೀಟ್ರ್ ಹಾಕಿದ್ದೀನಿ ಲಾಸ್ಟ್ ಗಾಡಿಗೆ, 3 ಲೀಟ್ರ್ ಹಾಕಿದ್ದೆ ನಾನು ಅಲ್ಲೇ. ಓಕೆ ಪ್ಲಸ್ 3 ಲೀಟ್ರಿಗೆ ಕೊಟ್ಟಿದ್ದೀನಿ. ಓಕೆನಾ. ಆಮೇಲೆ ಫ್ಯೂಲ್ ಇಂಡಿಕೇಶನ್ ಇಲ್ಲೇ ಓಕೆ ಓಕೆ. ಗೇರ್ ಆಪ್ಷನ್ಸ್ ಇಲ್ಲಿ ತೋರಿಸುತ್ತೆ. ಗೊತ್ತಾಯ್ತು. ನೀನು ಹೊಡಿ, ಇರ್ಲಿ ಹೊಡಿ. ಹೆಲ್ಮೆಟ್ಟು ಹೆಲ್ಮೆಟ್ ಬಾಕ್ಸ್ ಸ್ಟಾರ್ಟ್ ಮಾಡಿ ಹೊರಗೆ ರೆಡಿ. ಕ್ಲಚ್ ಹಿಡ್ಕೊಂಡು ಸೆಲ್ಫ್ ಮಾಡಷ್ಟೇ, ರೈಸ್ ಮಾಡಬೇಡ. ಆರ್ಗೇರ್ ಇದೆ ಇದೆ ಯಾಕೆ ಸರ್? ಅದು ಅವ್ರು ಹಾಕಿತ್ತಲ್ಲ ಲೈವ್ ಫೋಟೋ, ಅದು ಹಿಂದ್ಗಡೆಗೆಲ್ಲ ಬ್ಯಾಕ್ಗ್ರೌಂಡ್. ಬಾ. ಓಕೆ ಸರ್, ಬರಲಾ? ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಓಕೆ, ಥ್ಯಾಂಕ್ಸ್ ಸರ್. ಫೈನಲ್ ಗಾಡಿ ಹೊರಗೆ ಬಂತು ಗುರು. ಟೈಮ್ ಐತೆ, ಹೊರಬಾ. ರಾವಲ ಏಯ್ ಬರ್ದಿ ಫಸ್ಟ್ ಟೈಮ್ ಬೈಕಲ್ಲಿ ನಮ್ಮ ಅಣ್ಣನ ಜೊತೆ ಕುಂತಿದ್ದೀನಿ. ಆಫ್ ಮಾಡು 100 ಕೊಡ ಇಟ್ಕಿದೆ. ಅಪ್ಪ ಸಾಕಾಯ್ತು ಗುರು ಗಾಡಿ ತಗೊಂಡು ಹೊರಗೆ ಬರೋಷ್ಟರಲ್ಲಿ. ಜಾವದಲ್ಲಿ ಖುಷಿ ಪಡೋದೇನಂದರೆ 3 ಲೀಟ್ರ್ ಪೆಟ್ರೋಲ್ ಫ್ರೀಯಾಗಿ ಕೊಡ್ತಿದ್ದಾರೆ. ಒಂದೇ ಇದರಲ್ಲಿ ಖುಷಿ ಪಡೋ ವಿಚಾರ. ಅದು ಬಿಟ್ಟರೆ ಇನ್ನೇನು ಫ್ರೀಯಾಗಿ ಕೊಟ್ಟಿಲ್ಲ ಇವರು. ಈಗ ನಮ್ಮ ಗಾಡಿ ನಮ್ಮ ಅಣ್ಣರು ತೊಗೊತಿದ್ದಾರೆ. ಮನೆಗೆ ಹೋಗೋಕ್ಕಿದ್ದು ಸುಸ್ತಾಗ್ಬಿಡ್ತು ಗುರು ಇಲ್ಲಿ. ಫೈನಲಿ ರಾತ್ರಿ ಪೂಜೆ ಗೀಜೆಲ್ಲ ಮಾಡಿಸಾಯ್ತು. ಬನ್ನಿ ಹಂಗೆ ಒಂದು ರೌಂಡ್ ಹೋಗಿ ಬರೋಣ. ಕೀ ಹಾಕೋದೆಲ್ಲ ತೆಳಗೆ ಕೊಟ್ಟಿದ್ದಾರೆ. ಪ್ರತಿ ಸತಿ ಮೇಲಕ್ಕೆ ಹಾಕಿ ಅಭ್ಯಾಸ ಆಗ್ಬಿಟ್ಟಿದೆ. ತೆಳಗೆ ಹಾಕ್ಬೇಕಂದ್ರೆ ಕಷ್ಟ ಆಗುತ್ತೆ. ಕಾಂಪೌಂಡಿಂದ ಹೊರಗೆ ತೆಗೆಯೋದು ಗುರು ದೊಡ್ಡ ಪ್ರಾಬ್ಲಮ್. ಇದನ್ನು ಪೂಜೆ ಗೀಜೆ ಎಲ್ಲ ಆಗಿದೆ. ಹೂವಿನಾರ ಇನ್ನೇನಕ್ಕೆ ತೆಗೆದು ಬಿಡೋಣ. ಬೇರೆ ಒಳ್ಳೇದು ಮಾಡಪ್ಪ. ಹೂವಿನಾರ ಏನು ಮಾಡಲಿ? ಅಮ್ಮ ಪೂಜೆ ಗೀಜೆ ಎಲ್ಲ ಮುಗಿಸಿ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಗಾಡಿ ಎತ್ಕೊಂಡು ರೋಡಿಗೆ ಬಂದೆ. ಬನ್ನಿ ಹಂಗೆ ಒಂದು ರೌಂಡ್ ಹೋಗಿ ಬರೋಣ.
ಲೆವೆಲಿಗೆ ವೈಬ್ರೇಟ್ ಇದೆ ಗಾಡಿ, ಫುಲ್ ಶೇಕಿಂಗ್ ಇದೆ. ಫಸ್ಟ್ ಸರ್ವಿಸ್ ಆಗಬೇಕು, ಗಾಡಿ ಪರ್ಫೆಕ್ಟಾಗಿ ಓಡಬೇಕಂದ್ರೆ. ಸರ್ವಿಸ್ ಆದಮೇಲೆ ಗಾಡಿ ಬಂಡವಾಳ ಏನನ್ನೋದು ಗೊತ್ತಾಗುತ್ತೆ. ಅಲ್ಲಿ ತನಕ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ, ಕಾಣಿಸುತ್ತೆ. ಹೀಟಿಂಗ್ ಅಂತೂ ಹೆವಿ ಇದೆ ಗುರು, ಕಾಲಿಗೆ ಹಂಗೆ ಬಿಸಿ ತಾಗ್ತಿದೆ. ಫಸ್ಟ್ ಸರ್ವಿಸ್ ಆಗೋ ತನಕ ಇದೇ ಹೀಟ್ ಇರುತ್ತಂತೆ, ಫಸ್ಟ್ ಸರ್ವಿಸ್ ಆದ್ಮೇಲೆ ಹೀಟ್ ಕಮ್ಮಿ ಆಗುತ್ತೆ ಅಂತಿದ್ದಾರೆ, ನೋಡಬೇಕು. ಜಾವಾದಲ್ಲಿ ಇನ್ನೊಂದು ಏನಂದ್ರೆ ಸೀಟಿಂಗ್ ಪೊಸಿಷನ್ನು ಮತ್ತು ಹ್ಯಾಂಡ್ಲಿಂಗ್ ಪೊಸಿಷನ್. ಈ ಹ್ಯಾಂಡ್ಲಿಂಗ್ ಪೊಸಿಷನಲ್ಲಿ ಹಿಂಗೋಗಿದೆಯಲ್ಲ, ಇದೊಂದು ಪೊಸಿಷನ್ ಭಾರಿ. ಮತ್ತು ಇನ್ನೊಂದು ಕಂಫರ್ಟಬಲ್ ಆಗಿ ಕುಂದಿರ್ಬೋದು. ಎಷ್ಟೇ ಲಾಂಗ್ ಡ್ರೈವ್ ಹೋದ್ರು ಬ್ಯಾಕ್ ಪೇನ್ ಬರೋದಿಲ್ಲ ಅಷ್ಟು, ಅದೊಂದು ಪ್ಲಸ್ ಪಾಯಿಂಟ್ ಇದರಲ್ಲಿ. 3 ಲಕ್ಷ ಕೊಟ್ಟು ಗಾಡಿ ತಗೊಂಡಿದ್ದೀವಿ ಅಂದರೆ ಗಾಡಿ ದೊಡ್ಡದಾಗೇ ಇರಬೇಕು, ಗಾಡಿ ತುಂಬ ಬೇರೆ ಪ್ಲಾಸ್ಟಿಕ್ ಐಟಮ್ ಇರಬೇಕು ಅನ್ನೋದಲ್ಲ. ಗಾಡಿ ಪವರ್ ಹೆಂಗಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಇಂಥ ಗಾಡಿಗಳು ತಗೊಂಡು ಆರಾಮಾಗಿ ಆಫ್ ರೋಡಲ್ಲಿ ಹೋಗ್ಬೋದು. ಅದೇ ಗಾಡಿ ತುಂಬ ಪ್ಲಾಸ್ಟಿಕ್ ತುಂಬಿರುತ್ತಲ್ಲ, ಅಂಥ ಗಾಡಿ ತಗೊಂಡು ಆಫ್ ರೋಡಲ್ಲಿ ಹೋಗೋಕ್ಕಾಗಲ್ಲ. ಅದೇ ಗಾಡಿ ಹಬ್ಬ ಅಂದರೆ ಒಂದು 2 ವರ್ಷ ಬಿಟ್ಟು ನೋಡಿ, ಎಲ್ಲ ಇಂಟರ್ ಪಾರ್ಟ್ಸ್ ಗಲ ಅಂತ ಸೇಕಾಗುತ್ತೆ. ಹಂಗಾಗಿ ಅಂಥ ಗಾಡಿಗಳು ತೊಗೊಳಕ್ಕೆ ಹಿಂದೆ ಮುಂದೆ ನೋಡೋದು. ಆ್ಯಕ್ಚುಲಿ ನಾನು RS200 ತೊಗೊಳಕ್ಕೆ ಪ್ಲಾನೇ ಇತ್ತು, ಬಟ್ ತೊಗೊಂಡಿಲ್ಲ. ಅದನ್ನು ತೊಗೊಂಡಿದ್ದಿದ್ರೆ ಅದೇ 2 ವರ್ಷ ಬಿಟ್ಟರೆ ಎಲ್ಲ ಪಾರ್ಟ್ಸು ಶೇಕ್ ಆಗೋದು. ಇನ್ನೊಂದು ಅದು ಬಜಾಜಲ್ಲಿ ಬರುತ್ತಲ್ಲ, ಬಜಾಜಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ಚೈನ್ ಪ್ಯಾಕೆಟ್ ಇದೆ ಮೇನ್ ಪ್ರಾಬ್ಲಮ್ ಅಲ್ಲ. ಹಂಗಾಗಿ ಅದಕ್ಕೂ ಬಜಾಜಿಗೆ ಹೋಗಿಲ್ಲ ನಾನು. ನೋಡಿದ ತಕ್ಷಣ ಇಷ್ಟ ಆಯಿತು, ತಗೊಂಡೆ. ನೋಡಬೇಕು ಮುಂದಕ್ಕೆ ಹೆಂಗಿರುತ್ತೆ ಅನ್ನೋದು. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಒಂದು ಗಾಡಿ ತೊಗೊಂಡಿದ್ದಾನೆ ಗುರು. ಈ ಗಾಡಿ ತೊಗೊಳಕ್ಕೆ ನಾನು ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತಿದೆ. ಒಳ್ಳೆ ಸಪೋರ್ಟ್ ಕೊಟ್ಟರೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ಕಂಟೆಂಟ್ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಗುರು, ಇಲ್ಲಾಂದರೆ ಬೇಡವೇ ಬೇಡ. ಜನಗಳು ನಮ್ಮನ್ನು ಇಷ್ಟಪಡ್ಬೇಕಾದ್ರೆ ಜನಗಳಿಗೆ ಇಷ್ಟ ಆಗೋತ್ತರ ನಾವು ಏನಾದ್ರು ಮಾಡಬೇಕಲ್ಲ. ನಿಮ್ಗೆ ಇಷ್ಟ ಆಗೋ ಥರ ನಾವು ಏನಾದರೂ ಮಾಡಿದರೆ ಮಾತ್ರ ನನಗೆ ಸಪೋರ್ಟ್ ಕೊಡಿ. ಇಷ್ಟ ಆಗಿಲ್ವಾ ಬೇಡ, ಸಪೋರ್ಟ್ ಕೊಡೋಕ್ಕೆ ಹೋಗ್ಬೇಡಿ. ಇಷ್ಟೇ ನಾನು ಕೇಳ್ಕೊಳೋದು. ಈಗ ತಾನೇ ಶುರು ಮಾಡಿದ್ದೀನಿ, ಇನ್ನು ಮುಂದೆ ದೊಡ್ಡದಾಗೆ ಏನಾದರೂ ಮಾಡೋಣ. ಆಲ್ಮೋಸ್ಟ್ ಎಲ್ಲ ಫನ್ನಿ ಕಂಟೆಂಟ್ಗಳಿಗೆ ಟ್ರೈ ಮಾಡೋದು. ಮನುಷ್ಯ ನಗ್ನಗ್ತಾ ಇರಬೇಕಲ್ಲ, ನಗ್ಬೇಕಂದ್ರೆ ಇನ್ನೊಬ್ಬರು ನಗಿಸ್ಬೇಕಲ್ವಾ. ಹಂಗಾಗಿ ಫನ್ನಿ ಕಂಟೆಂಟ್ಗಳು ಭಾಳ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಇನ್ಸ್ಟಾಗ್ರಾಮು ಇದೆ. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಒಂದು 8-8.5 ಸಾವಿರ ಹತ್ರ ಫಾಲೋವರ್ಸ್ ಇದ್ದಾರೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ಜೊತೆಯಲ್ಲಿ ಬೆಳೆಯೋಣ. ನನ್ನನ್ನು ಬೆಳೆಸಿ, ನಾನು ನಿಮ್ಮನ್ನು ಬೆಳೆಸ್ತೀನಿ ಜೊತೆಲಿ. ನಿಮ್ಮನ್ನು ಯಾವ ಥರ ಬೆಳೆಸ್ತೀನಿ ಅಂದರೆ ಎಂಟರ್ಟೈನ್ಮೆಂಟ್ ಮಾಡಿ ಬೆಳೆಸಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.